ಬರ್ರಿ ಫ್ರೆಂಡ್ಸ್, ಇವತ್ತು ಮೆಂತ್ಯ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಇದು ಭಾಳ ರುಚಿ ಇರ್ತೈತೆ ರೀ, ನನಗಂತೂ ಭಾಳ ಸೇರ್ತೈತೆ ಇದು. ಇದರಲ್ಲಿ ಭಾಳ ಹೆಲ್ತ್ ಬೆನಿಫಿಟ್ಸ್ ಐತಿ, ಮೆಗ್ನೀಷಿಯಮ್ ಐತಿ, ಪೊಟ್ಯಾಷಿಯಮ್ ಐತಿ, ಮತ್ತು ಶುಗರ್ ಇರೋರಿಗೆ ಭಾಳ ಚಲೋ, ಮತ್ತು ಬಾಣಂತಿಯರಿಗೆ ಭಾಳ ಚಲೋ. ಹಾಗಾಗಿ ನಾನು ಇದು ತೊಗೊಂಡಿನಿ. ಇವತ್ತು ನೋಡಿ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ಮೆಂತ್ಯ, ಕರಿಬೇವು, ಕೊತ್ತಂಬರಿ, ಬೆಲ್ಲ, ಹುಣಸೆಹಣ್ಣು, ಜೀರಿಗೆ, ಖಾರದ ಪುಡಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿನಿ ರೀ. ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ತೊಗೊಂಡಿನಿ ರೀ. ಎಷ್ಟು ಬೇಕು ನೋಡ್ಕೊಂಡು ನೀವು ಉಪ್ಪು ತೊಗೊರಿ. ಮತ್ತು ಈಗ ಹೆಂಗೆ ಮಾಡೋದಪ್ಪ ಇದು ಅಂತೇಳಿ ಒಮ್ಮೆ ನೋಡ್ಕೊಂಬರೋಣಂತ ಬರ್ರಿ. ನಾ ಇಲ್ಲಿ ಏನು ಮಾಡೀನಿ ರೀ, ಒಳಕಲ್ಲಿಗೆ ಕುಟ್ಟುಕಲ್ಲಿಗೆ, ಖಾರಕಲ್ಲಿಗೆ ನಾ ಇಲ್ಲಿ ಏನು ಮಾಡೀನಿ, ಜೀರಿಗೆ, ಉಪ್ಪು ಮತ್ತು ಬೆಳ್ಳುಳ್ಳಿ ಹಾಕೊಳಕತ್ತೀನಿ ರೀ. ಬೆಳ್ಳುಳ್ಳಿ ಸ್ವಲ್ಪ ಭಾಳ ತೊಗೊರಿ, ಅಂದ್ರೆ ಭಾಳ ಚಲೋ ಬೆಳ್ಳುಳ್ಳಿ. ಮತ್ತು ಇದು ಈಗ ಏನು ಮಾಡಿರಿ, ಇದು ಸಣ್ಣಗೆ ಸ್ವಲ್ಪ ಜಜ್ಕೊಂಡಿದ್ದು ಕೂಡಲೇ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋರಿ. ಕೊತ್ತಂಬರಿ ಸೊಪ್ಪು ಭಾಳ ಹಾಕ್ಕೊಂಡ್ರೆ ರುಚಿ ಭಾಳ, ಬಟ್ ಇದನ್ನು ಬಾಣಂತಿಯರು ಕೊಡೋದಿತ್ತಂದ್ರೆ ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೋರಿ. ಇಲ್ಲ ನಮ್ಮ ಬಾಣಂತಿಗಲ್ಲ ಅನ್ನೋದಾದ್ರೆ ಕೊತ್ತಂಬರಿ ಸೊಪ್ಪು ಹಾಕೋರಿ, ಭಾಳ ಚಲೋ ಆಗ್ತೈತಿ. ಹಿಂಗೆ ಹಾಕ್ಕೊಂಡು ಏನು ಮಾಡಿರಿ, ನೀಟಾಗಿ ಚೆಂದಾಗ ಇದನ್ನ ಹರ್ಕೋರಿ. ಹರ್ಕೊಂಡು ಅಂದ್ರೆ ಸಣ್ಣ ಆಗ್ಬೇಕು ರೀ. ಇದು ಒಂದು 90% ಸಣ್ಣ ಆಗುತ್ತಾನೆ ಏನು ಮಾಡಬೇಕಪ್ಪ ಅಂದ್ರೆ, ನೀವು ಇದನ್ನು ಸಣ್ಣಗೆ ಜಜ್ಕೊಂಬರ್ಬೇಕು. ಯಾಕಂದರೆ ಒಮ್ಮೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ರೆ ಲಘುನ ಸಣ್ಣ ಆಗೋದಿಲ್ಲ ರೀ. ಸೊ ಹಾಗಾಗಿ ಈಗ ಇದು ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಮತ್ತು ಹಾಕಿ ಉಪ್ಪು ಹಾಕಿ ನಾ ಏನು ಮಾಡಾಕತ್ತೀನಿ, ಹರ್ಕೊಳಕತ್ತೀನಿ. ಇಷ್ಟು ಬಂದ್ರೆ ಸಾಕ್ರಿ. ಇಷ್ಟು ಆತಂದ್ರೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾವಿಲ್ಲಿ ಸೇರಿಸ್ಕೊಳ್ಳೋಣ ರೀ. ಈಗ ನೋಡಿ, ನೋಡಿ ತೋರ್ಸಾಕತ್ತೀನಿ ನೋಡಿರಿ. ಇಷ್ಟು ಹದ ಬಂದ್ರೆ ಸಾಕ್ರಿ. ಇದು ಇಷ್ಟು ಸಣ್ಣ ಬಂದರೆ ಸಾಕು. ಈಗ ಇದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ, ಇಲ್ಲಿ ಮೆಂತ್ಯ ಹಾಕ್ಕೊಳಕತ್ತೀನಿ ರೀ. ಮೆಂತ್ಯ ನಾ ಇಲ್ಲಿ 2 ಮುಷ್ಟಿಯಷ್ಟು ಮೆಂತ್ಯ ಏನು ಮಾಡೀನಿ ರೀ, ರಾತ್ರಿನೇ ನಾ ಇಲ್ಲಿ ನೆನೆಸಿಟ್ಟಿದ್ದೆ ರೀ. ಮಿನಿಮಮ್ 8 ತಾಸು ನೆಂದೈತೆ ರೀ. ಇದು 8ರಿಂದ 9 ತಾಸು ನೆಂದೈತಿ. ಎಷ್ಟು ನೆನೆಸ್ತೀರಿ ಅಷ್ಟು ಲಘುನ ಸಣ್ಣ ಆಗ್ತೈತಿ. ಸೊ ಹಾಗಾಗಿ ರಾತ್ರಿನೇ ನೆನೆಸಿಟ್ರಿ ಅಂದರೆ ಲಘು ಸಣ್ಣ ಆಗ್ತೈತೆ ರೀ. ಹೀಗೆ ಏನು ಮಾಡ್ರಪ್ಪ ಅಂದ್ರೆ, ಮೆಂತ್ಯ ಕಾಳು ಮೇಲೆ ಹಿಂಗೆ ತಲೆ ಮೇಲೆ ಹಿಂಗೆ ಜಜ್ಕೋರಿ ಫಸ್ಟ್. ಒಮ್ಮೆ ಜೋರ್ಸ ಜಜ್ಜಿದಂತಂದ್ರೆ ಎಲ್ಲ ಸಿಡಿತೈತಿ ಮತ್ತು ಲಘುನ ಸಣ್ಣ ಆಗೋದಿಲ್ಲ. ಫಸ್ಟ್ ಏನು ಮಾಡ್ರಪ್ಪ ಅಂತಂದ್ರೆ, ಎಲ್ಲ ನಡುತ್ತೊಂಡು ಸಾವಕಾಶ ಜಜ್ಕೋರಿ. ಮೇಲೆ ತಲೆ ಮೇಲೆ ಕಾಳುಗಳ ಮೇಲೆ ಜಜ್ಕೊಂಡು ಇಲ್ಲಿ ತೋರಿಸ್ತೀನಿ ನೋಡ್ರಿ. ಹಂಗೆ ಸಾವಕಾಶ ಇಟಿಟ ಜಜ್ಕೊ ನೋಡಿ, ಜೋರ್ಸ ಮಾಡೋಕ್ಕೆ ಹೋಗ್ಬೇಡ್ರಿ. ಹಿಂಗೆ ಜಜ್ಕೋರಿ, ಹಿಂಗೆ ನೀಟಾಗಿ ಜಜ್ಕೋರಿ. ಮತ್ತು ಇದು ಗಟ್ ಹೆಲ್ತ್ಗೂ ಭಾಳ ಚಲೋ ರೀ, ಆ್ಯಸಿಡಿಟಿಗೆ ಭಾಳ ಚಲೋ ಮೇನ್ಲಿ. ಸೊ ಹಾಗಾಗಿ ಇದನ್ನು ಮಾಡ್ಕೊತೀನಿ ರೀ, ಚಲೋ ಇರ್ತೈತೆ ರೀ. ನೋಡಿ ಹಿಂಗೆ ಏನು ಹರ್ಕೊಳಕತ್ತೀನಿಲ್ಲ, ಹಿಂಗೆ ಸಣ್ಣಗೆ ನೀಟಾಗಿ ನೀವು ಏನು ಮಾಡಿರಿ, ಎಲ್ಲ ಸುತ್ತ ಎಲ್ಲ ಕಡೆ ಆಗಿರ್ತೈತಲ್ಲ, ನಡು ತೊಗೊಂಡು ಸಾವಕಾಶ ಇದನ್ನು ಜಜ್ಕೋರಿ. ನೋಡಿರಿ ಇದು ಆಗೈತ್ರಿ. ಈಗ ಇಷ್ಟು ಬಂದ್ರೆ ಸಾಕ್ರಿ. ನೋಡಿರಿ ತೋರ್ಸಾಕತ್ತೀನಿ ನಾನು ನಿಮ್ಗೆ. ತೀರಾ ಸಣ್ಣ ಆಗೋದು ಏನು ಬೇಕಾಗಿಲ್ಲ ರೀ. ಇಷ್ಟು ಬಂದ್ರೆ ಮುಗಿತ್ರಿ. ಇದೀಗ ಏನೈತಿ, ಈಗ 90-95% ಇದು ಮುಗಿದೈತ್ರಿ. ಕಾಣಕತ್ತೈತೆ ಅನ್ಕೋತೀನಿ ರೀ. ಹಿಂಗೆ ಜಜ್ಕೋಬೇಕು ನೋಡಿರಿ. ಈಗೇನು ಮಾಡೋಣಪ್ಪ ಅಂತಂದರೆ, ಈಗ ಇದಕ್ಕೆ ಹುಣಸೆ ಹಣ್ಣು ಹಾಕೊಳ್ಳೋಣ ರೀ. ಹುಣಸೆ ಹಣ್ಣು ಬೆಲ್ಲ ಸೇರಿಸ್ಕೋತೀನಿ. ಬಾಣಂತಿಯರಿಗೆ ಇದನ್ನು ಕೊಡೋದಾತಂದ್ರೆ ಹುಣಸೆ ಹಣ್ಣು ಸೇರಿಸ್ಕೋಬೇಡ್ರಿ. ಹುಣಸೆ ಹಣ್ಣು ಬೇಡ, ಇದು ಬೇಡ್ರಿ, ಹುಣಸೆ ಹಣ್ಣು ಹಾಕ್ಕೊಳ್ಬೇಡ್ರಿ. ಹುಣಸೆ ಹಣ್ಣು ಇರ್ಲಾರ್ದನ್ನ ಮಾಡಿಕೊಡ್ರಿ. ಮತ್ತು ಕೊತ್ತಂಬರಿ ಸೊಪ್ಪು ಏನು ತೋರಿಸಿದ್ರೆ ಅದು ಸ್ವಲ್ಪ ಕಡಿಮೆ ಹಾಕೋರಿ. ಇಲ್ಲಪ್ಪ ನಮಗನ್ನೋದಾತಂದ್ರೆ ನೀವು ಹುಣಸೆ ಹಣ್ಣು ಹುಳಿ ಬೆಲ್ಲ ಬಿತ್ತಂದ್ರೆ ರುಚಿ ಭಾಳ ಬರ್ತೈತೆ ಅಂತ ಹೇಳಿ ಅದಕ್ಕೆ ಈಗೇನು ಮಾಡಿದ್ವಿ, ನಾನು ಇಲ್ಲಿ ಒಂದು 3-4 ಸ್ಪೂನಷ್ಟು ಹುಣಸೆ ಅಡಿ ಹಾಕ್ಕೊಂಡಿನಿ ರೀ. ಹಾಕ್ಕೊಂಡು ಮ್ಯಾಲೆ ಇಲ್ಲಿ ಏನೈತಿ ಬೆಲ್ಲ ಸೇರಿಸ್ಕೊಳಕತ್ತೀನಿ. ಇದು ಬೆಲ್ಲದ ಪೌಡರ್ ಐತ್ರಿ. ನಾನು ಇಲ್ಲಿ ಬೆಲ್ಲ ಸೇರಿಸ್ಕೊಂಡು ಮತ್ತೊಮ್ಮೆ ಏನು ಮಾಡ್ತೀನಪ್ಪ ಅಂದರೆ, ಎಲ್ಲ ಕೂಡಿ ನೀಟಾಗಿ ಇಲ್ಲಿ ಹರ್ಕೋತೀನಿ ರೀ. ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ನಿಮ್ಗೆ ಹಂಗೆ ಕಲ್ಲಿಲೆ ನಿಮ್ಗೆ ಸರಿಯಾಗಿ ಬರ್ಲಿಕ್ಕೆ ಅಂದ್ರೆ ನೀಟಾಗಿ ಕೈಲೇ 1-2 ಸೆಕೆಂಡ್ ನೀಟಾಗಿ ಇದನ್ನೇನು ಮಾಡ್ರಪ್ಪ ಅಂತಂದ್ರೆ, ಕಲ್ಲಂದೆಲ್ಲ ಕೂಡಿ ಒಂದೇ ಕಡೆ ಮಾಡಿ ಎಲ್ಲ ನೀಟಾಗಿ ಏನು ಮಾಡಿರಿ, ತೋರ್ಸಕತ್ತೀನಿಲ್ಲ, ಹಿಂಗೆ ಮಿಕ್ಸ್ ಮಾಡ್ಕೊರಿ. ಎಲ್ಲ ಕೂಡಿ ಹುಳಿ ಬೆಲ್ಲ ಎಲ್ಲ ಮಿಕ್ಸ್ ಮಾಡಬೇಕು. ಹಿಂಗೆ ನೀಟಾಗಿ ಕಲಿಸ್ಕೊಂಡು ಏನೈತಲ್ಲ ಮತ್ತೊಮ್ಮೆ ಈಗೇನು ಮಾಡಿರಿ, ಹರ್ಕೊರಿ. ನೀಟಾಗಿ ಹರ್ಕೊರಿ. ಒಟ್ಟು ಸಣ್ಣ ಆಗಬೇಕು ನೋಡ್ರಿ ಅದು, ಹಂಗೆ ಮಾಡ್ಕೊರಿ. ಈಗ ಖಾರ ಹಾಕೊಳ್ಳೋಣ ಬರ್ರಿ ಲಾಸ್ಟಿಗೆ. ನಾನಿಲ್ಲಿ ಬ್ಯಾಡಗಿ ಖಾರ ತೊಗೊಂಡಿನಿ. ಹಾಗಾಗಿ ನಾನು ಇಲ್ಲಿ ಏನು ಮಾಡಕತ್ತೀನಿ, 2 ಟೇಬಲ್ ಸ್ಪೂನಷ್ಟು ಬ್ಯಾಡಗಿ ಖಾರ ಹಾಕೊಳಕತ್ತೀನಿ. ಅಷ್ಟು ಖಾರ ಇಲ್ಲರಿ. ಸೊ ಹಂಗಾಗಿ ಸ್ವಲ್ಪ ಭಾಳ ಹಾಕ್ಕೊಂಡಿನಿ ನಾನು. ಹಾಕ್ಕೊಂಡು ಏನೈತಿ ಲಾಸ್ಟಿಗೆ ಏನು ಮಾಡಿರಿ, ಮೊದಲೇ ಯಾಕೆ ನಾ ಖಾರ ಸೇರಿಸ್ಲಿಲ್ಲಪ್ಪ ಅಂತಂದ್ರೆ ಕೈಯೆಲ್ಲ ಉರಿತೈತೆ ರೀ. ಈಗ ಒಮ್ಮೆ ಹಾಕ್ಕೊಂಡು ನಮ್ಗೆ ಹಿಂಗೆ ಮಾಡ್ಕೊಳಕ್ಕೆ ಬರೋಂಗಿಲ್ಲ. ಲಾಸ್ಟಿಗೆ ಹಾಕ್ಕೊಂಡು 1-2 ಸೆಕೆಂಡ್ ನಾವು ಹಿಂಗೆ ಹರ್ಕೊಂಡ್ರೆ ಆತ್ರಿ, ಎಲ್ಲ ನೀಟಾಗಿ ಮಿಕ್ಸ್ ಆಗ್ತದೆ. ಈಗ ಇದು ಆಗೈತ್ರಿ. ಇಷ್ಟ ಆದ್ರೆ ಆತ್ರಿ. ಈಗ ಇದು ಚಟ್ನಿ ರೆಡಿ ಐತ್ರಿ. ಇದು ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ ರೀ. ನಂಗಂತೂ ಭಾಳ ಸೇರ್ತೈತಿ. ಸುಡು ಅನ್ನಕ್ಕೆ ಹಾಕ್ಕೊಂಡು ಮ್ಯಾಲೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಸೂಪರಾಗಿರ್ತೈತೆ ರೀ. ನಾನು ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಮಮ್ಮಿ ಇದನ್ನು ಮಾಡಿಕೊಡ್ತಿದ್ರು, ನಂಗೆ ನೆನಪಾಗ್ತೈತಿ. ಇದನ್ನು ಮಾಡ್ಕೊಂಡಾಗೊಮ್ಮೆ ಇದು ನೋಡಿರಿ, ಈಗ ಸುಡು ಕಲಿಸ್ಕೊಂಡು ತಿಂದ್ರೆ ನೋಡಿರಿ ಹುಗ ಹೆಂಗೆ ಹೊಂಟೈತಿ. ನನಗೆ ನೆನಪೈತಿ, ನಮ್ಮ ಮಮ್ಮಿ ಕಲಿಸ್ಕೊಡ್ತಿದ್ರು ತುಪ್ಪ ಹಾಕಿ. ಮಸ್ತ್ ಇರ್ತೈತೆ ರೀ. ಇದು ಮಾಡಿ ನೋಡಿರಿ. ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಟ್ರೈ ಮಾಡಿರಿ, ಹೆಲ್ತಿಗೂ ಭಾಳ ಚಲೋ, ಎಲ್ಲರಿಗೂ ಒಳ್ಳೆಯದು. ಪಟ ಮೊಬೈಲ್ ತೊಗೊರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂದರೆ ನಾನು ಬೇರೆ ರೆಸಿಪಿ ಮಾಡೋಕ್ಕೆ ನಾನು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.